ಕೆಲವೇ ಕ್ಷಣಗಳಲ್ಲಿ ರಾಣಾ ಅಧಿಕೃತವಾಗಿ ಅರೆಸ್ಟ್ ಆಗಲಿದ್ದಾನೆ. ಅರೆಸ್ಟ್ ಬಳಿಕ ಎನ್ಐಎ ಹೆಡ್ ಕ್ವಾರ್ಟರ್ಸ್ಗೆ ರಾಣಾ ಶಿಫ್ಟ್ ಆಗ್ತಾನೆ. ತದನಂತರ ಏನೆಲ್ಲ ಪ್ರೊಸೀಜರ್ಸ್ಗಳಿರುತ್ತೆ ಅದನ್ನ ಕಂಪ್ಲೀಟ್ ಮಾಡ್ಕೊಳ್ತಾರೆ. ಎನ್ಐಎ ಗ್ರೌಂಡ್ ಫ್ಲೋರ್ನಲ್ಲಿ ಮೆಡಿಕಲ್ ಟೆಸ್ಟ್ಗೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಕಾರಣ ಇವನನ್ನ ಸಾಮಾನ್ಯವಾಗಿ ನೀವು ನೋಡೋದು ಏನಂತಂದ್ರೆ ಎಲ್ಲೋ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ಮೆಡಿಕಲ್ ಟೆಸ್ಟ್ ಮಾಡ್ತಾರೆ ಅನ್ಕೊಂಡಿರ್ತೀರಿ. ಇಲ್ಲ ಹಂಗೆ ಮಾಡಕ್ ಆಗೋದಿಲ್ಲ. ಕಾರಣ ಇವನು ಮೋಸ್ಟ್ ವಾಂಟೆಡ್ ಕ್ರಿಮಿನಲ್. ಇವನು ಅರೆಸ್ಟ್ ಬಳಿಕ ಎನ್ಐಎ ಹೆಡ್ ಕ್ವಾರ್ಟರ್ಸ್ಗೆ ಶಿಫ್ಟ್ ಮಾಡ್ಕೊಳ್ತಾರೆ. ಹಾಗಾಗಿ ಇವನನ್ನು ಯಾವುದೋ ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋಗೋದಿಲ್ಲ. ಎನ್ಐಎ ಗ್ರೌಂಡ್ ಫ್ಲೋರ್ನಲ್ಲೇ ಮೆಡಿಕಲ್ ಟೆಸ್ಟ್ಗೆ ಸಿದ್ಧತೆಯನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಹೇಗಿದೆ ಅವನ ಆರೋಗ್ಯ ಅನ್ನುತ್ತಾ ನೋಡೋಕೆ. ಕಾರಣ ಅವನು ಹೇಳ್ಕೊಂಡಿರೋದು ಅಮೆರಿಕಾದಲ್ಲಿ ತನಗೇನೋ ಒಂದಿಷ್ಟು ಯಾವುದೋ ಏನೇನೋ ಹೇಳಿದಾನಪ್ಪ. ಅವನಿಗೇನೋ ಕ್ಯಾನ್ಸರ್ ಇತ್ತು, ಹಾಗೆ ಹೀಗೆ, ಹಾಗಾಗಿ ನಾನು ಭಾರತಕ್ಕೆ ನನ್ನನ್ನು ಕಳಿಸ್ಕೊಟ್ಬಿಟ್ರೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಏನೇನೇನೋ ಬಿಲ್ಡಪ್ ಕೊಟ್ಟಿದ್ದ ಅಲ್ಲಿ. ಸೊ ಅದು ಯಾವುದು ಕೂಡ ಕನ್ಸಿಡರ್ ಮಾಡಿಲ್ಲ, ರಿಜೆಕ್ಟ್ ಮಾಡಿ ಬಿಸಾಕಿದ್ರಲ್ಲಿ ಅಮೆರಿಕಾದ ಕೋರ್ಟ್ನವರು. ಸೌದಿಗೆ ಶಬೀರ್ ಇದ್ದಾರೆ. ಶಬೀರ್, ಈಗ ಇವರನ್ನ ಸಾಮಾನ್ಯವಾಗಿ ಜನ ಏನು ಅನ್ಕೊಳ್ತಾರೆ, ಪ್ರೊಸೀಜರ್ಸ್ಗಳು ಈ ರೀತಿಯಾಗಿ ಅರೆಸ್ಟ್ ಮಾಡಿದಾಗ ಅವನನ್ನು ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಹೋಗ್ಬಿಟ್ಟು ಮೆಡಿಕಲ್ ಟೆಸ್ಟ್ ಮಾಡಿಸ್ಕೊಂಡ್ಬಿಟ್ಟು ಆಮೇಲೆ ಕರ್ಕೊಂಡು ಹೋಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ಅಂತೇಳಿ. ಬಟ್ ಇಲ್ಲಿ ಹಂಗೆ ಆಗೋದಿಲ್ಲ. ಕಾರಣ ಇವನು ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿರೋದ್ರಿಂದ ಇವನನ್ನು ಅಲ್ಲೇ ಚೆಕ್ ಮಾಡಿಸ್ಕೊಂಡು ಒಂದಿಷ್ಟು ವಿಚಾರಣೆಯನ್ನು ಮಾಡಿಕೊಂಡು ತದನಂತರ ಎನ್ಐಎದ್ದೇ ಅಧಿಕೃತವಾಗಿರುವಂಥ ಕೋರ್ಟಿಗೆ ಹೋಗಿ ಕರ್ಕೊಂಡು ಹೋಗ್ತಾರೆ ನ್ಯಾಯಾಧೀಶರ ಮುಂದೆ. ಬಟ್ ಕಸ್ಟಡಿಗೆ ತಗೊಳ್ಬೇಕು. ಇವನನ್ನು ಜೈಲಿಗೆ ಕಳಿಸೋದಾದ್ರೆ ಇವನನ್ನ ಯಾಕೆ ಕರ್ಕೊಂಡು ಬರಬೇಕಾಗಿತ್ತು ಅಲ್ವಾ? ಅರುಣ್, ನೋಡಿ, ಈಗ ನಾನು ಒಂದಷ್ಟು ಮಾಹಿತಿ ಕೊಡ್ತೀನಿ. ನೀವು ಏನು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಎನ್ಐಎ ಕಚೇರಿಯ ಒಳಗಡೆ ಸಾಕಷ್ಟು ವ್ಯವಸ್ಥೆಗಳಿದ್ದಾವೆ. ಇಲ್ಲಿ ಸಪರೇಟ್ ತನ್ನದೇ ಆದಂಥ ಒಂದು ಕಾರಾಗೃಹ ಇದೆ, ಹಾಸ್ಪಿಟಲ್ ಅಂದರೆ ಬೇಸಿಕ್ ಮೆಡಿಕಲ್ ಟೆಸ್ಟ್ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಮಾಡ್ಕೊಳ್ಳಾಗಿರುವಂಥದ್ದು. ಯಾಕೆಂದರೆ ಎನ್ಐಎ ಸಾಮಾನ್ಯವಾಗಿ ಇದೇ ರೀತಿಯಾದಂಥ ಹೈ ಪ್ರೊಫೈಲ್ ಕೇಸ್ಗಳನ್ನು ಹ್ಯಾಂಡಲ್ ಮಾಡುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಪ್ರಕರಣಗಳನ್ನು ಅದಕ್ಕೆ ಬೇಕಾದಂಥ ಪೂರಕವಾದಂತಹ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಮಾಡ್ಕೊಳ್ಳ ರುತ್ತೆ. ಒಂದು ವೇಳೆ ರಾಣನನ್ನ ಏನಾದರೂ ಇಲ್ಲಿಗೆ ನೇರವಾಗಿ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ವೈದ್ಯಕೀಯ ಪರೀಕ್ಷೆಗೂ ಬೇಕಾದಂಥ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡುವಂಥ ಕೆಲಸವನ್ನ ಮಾಡ್ತಾರೆ. ಮುಖ್ಯವಾಗಿ ಯಾಕೆಂದ್ರೆ ಹೈ ಪ್ರೊಫೈಲ್ ಕೇಸ್ ಆಗಿರುವಂಥ ಹಿನ್ನೆಲೆಯಲ್ಲಿ, ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿರುವಂಥ ಹಿನ್ನೆಲೆಯಲ್ಲಿ ಆತನನ್ನು ಎಲ್ಲಂದ್ರಲ್ಲಿ ಕರ್ಕೊಂಡು ಓಡಾಡಲಿಕ್ಕೆ ಸಾಧ್ಯ ಆಗಲ್ಲ. ಹೀಗಾಗಿ ಸಂಬಂಧಪಟ್ಟ ವೈದ್ಯರನ್ನ ಎನ್ಐಎ ಕಚೇರಿಗೆ ಕರೆಸಿ ಇಲ್ಲೇ ಆತನ ವೈದ್ಯಕೀಯ ತಪಾಸಣೆಗೆ ಒಳಪಡಿಸುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆ ಅಂದರೆ ಅಮೆರಿಕದ ಕೋರ್ಟ್ನಲ್ಲಿ ಆತ ಬಹಳಷ್ಟು ಸಲ ಹೇಳ್ಕೊಂಡಿದ್ದಾನೆ, ನನಗೆ ಬಹಳಷ್ಟು ಸಾರಿ ಹೃದಯಾಘಾತ ಆಗಿದೆ, ಮೂತ್ರಕೋಶದ ಸಮಸ್ಯೆ ಇದೆ, ಅಸ್ತಮಾ ಇದೆ, ಅನ್ನೋ ಕೊರೋನಾ ಸೋಂಕು ತಗಲಿದ್ದಂಥ ಹಿನ್ನೆಲೆಯಲ್ಲಿ ಆರೋಗ್ಯ ಬಹಳಷ್ಟು ಕ್ಷೀಣಿಸಿದೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕಾರಣಗಳನ್ನು ಅವನು ಕೊಟ್ಟಿದ್ದಾನೆ. ಸೊ ಅವೆಲ್ಲ ಕಾರಣಗಳಿಗೆ ಪೂರಕವಾದಂಥ ಮೆಡಿಕಲ್ ಟೆಸ್ಟ್ಗಳು ಕೂಡ ಆಗಬೇಕಾಗುತ್ತೆ ಅರುಣ್. ಸೊ ಹಾಗಾಗಿ ಆ ಎಲ್ಲ ಟೆಸ್ಟ್ಗಳನ್ನು ಕೂಡ ಇಲ್ಲೇ ಒಳಪಡಿಸುವಂತ ಅಮೆರಿಕ ಕೋರ್ಟ್ ಅಲ್ಲಿ ಭಾರತಕ್ಕೆ ಹಸ್ತಾಂತರ ಮಾಡಬೇಡಿ, ನನ್ನ ಕ್ಯಾನ್ಸರ್ ಇದೆ, ನನ್ನನ್ನು ಸಾಯಿಸ ಬಿಡ್ತಾರೆ ಅಲ್ಲಿ ಅಂತೆಲ್ಲ ಫುಲ್ ಏನು ಕೊಟ್ಟಿದ್ದು ತಿರಸ್ಕಾರ ಮಾಡಿ ಬಿಸಾಕ್ಬಿಟ್ರು. ಈಗ ಇಲ್ಲೂ ಬಂದ್ಬಿಟ್ಟು ನನಗೆ ಕ್ಯಾನ್ಸರ್ ಇದೆ ಅಂತ ಹೇಳ್ಕೊಂಡ್ಬಿಟ್ಟು ಆ ಟ್ರೀಟ್ಮೆಂಟ್ ಅನ್ನ ಪಡ್ಕೊಂಡು ಅದು ಎಲ್ಲ ಸರ್ಕಾರನೇ ಭರಿಸ್ಬೇಕಲ್ಲ. ಅನಿವಾರ್ಯನ ಅಂತ ಸರ್ಕಾರಕ್ಕೆ ಅದೆಲ್ಲ ಭರಿಸ್ಬೇಕಲ್ಲ. ಇವನಿಗೆ ಇವ್ನು ಟ್ರೀಟ್ಮೆಂಟ್ ನೋಡ್ಕೋಬೇಕು, ಇವ್ನು ತಿನ್ನಕ್ಕೂ ಹಾಕಬೇಕು, ಇವನನ್ನು ಆರೈಕೆನೂ ಮಾಡಬೇಕು, ಪೋಷಣೆನೂ ಮಾಡಬೇಕು, ಆಮೇಲೆ ಇವನು ಬಾಯಿಂದ ಕಕ್ಕಿಸ್ಬೇಕು. ಏನ್ರಿ ನಮ್ಮ ಕರ್ಮ ಇದು ಶಬೀರ್? ಅರುಣ್, ಒಂದು ಹೇಳ್ತೀನಿ, ನಾನು ಆಗ್ಲೇ ಹೇಳಿದೆ, ಇದು ಕೇವಲ ಒಬ್ಬ ರಾಣ ಅನ್ನೋದಕ್ಕಿಂತ ನಮ್ಮ ರಾಷ್ಟ್ರೀಯ ಭದ್ರತೆಯ ವಿಚಾರ ಆಗಿರುವಂಥ ಹಿನ್ನೆಲೆಯಲ್ಲಿ ನಮಗೆ ಬೇಕಾದಂಥ ಮಾಹಿತಿಗಳು ಸಿಗೋವರೆಗೂ ಕೂಡ ಆತನನ್ನು ಅನಿವಾರ್ಯವಾಗಿ ಸಾಕಲೇಬೇಕಾದಂಥ ಪರಿಸ್ಥಿತಿ ಇದೆ. ಸೊ ನಮಗೆ ಬೇಕಾದಂಥ ಮಾಹಿತಿಗಳು ಎಲ್ಲವೂ ಕೂಡ ಸಿಕ್ಕ ಮೇಲೆ ಆತನನ್ನು ಏನು ಮಾಡಬೇಕು ಅನ್ನುವಂಥದ್ದು ಕೋರ್ಟ್ ನಿರ್ಧಾರ ಮಾಡುತ್ತೆ. ಅಲ್ಲಿವರೆಗೂ ಕೂಡ ಆತನನ್ನು ಸುರಕ್ಷಿತವಾಗಿ ಇಟ್ಕೊಳ್ಳುವಂಥದ್ದು ನಮ್ಮ ಭದ್ರತಾ ಸಂಸ್ಥೆಗಳು ಅಥವಾ ಪೊಲೀಸರು, ಎನ್ಐಎ ಜವಾಬ್ದಾರಿ ಕೂಡ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಎನ್ಐಎ ಅಧಿಕಾರಿಗಳು ಕೂಡ ಏನು ಆತನ ಆರೋಗ್ಯದಲ್ಲಿ ಪ್ರಿಕಾಷನ್ಸ್ ಬೇಕು ಅದನ್ನೆಲ್ಲವನ್ನು ಕೂಡ ತೆಗೆದುಕೊಳ್ಳುತ್ತೆ. ಈಗಾಗಲೇ ಆತ ಅಮೆರಿಕದ ಬೇರೆ ಬೇರೆ ಕೋರ್ಟ್ನಲ್ಲಿ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳನ್ನು ಕೂಡ ಹೇಳ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಭಾರತದಲ್ಲೂ ಕೂಡ ಅದರ ಪರಿಶೀಲನೆ ಆಗಬೇಕು, ತಪಾಸಣೆಗಳು ಕೂಡ ಆಗಬೇಕು. ಪ್ರೈಮರಿ ಸ್ಟೇಜ್ನ ತಪಾಸಣೆಗಳು ಇಲ್ಲೇ ಎನ್ಐಎ ಕಚೇರಿಯಲ್ಲಿ ಆಗ್ಬೋದಂತ ಸಾಧ್ಯತೆಗಳಿದಾವೆ. ಒಂದ್ ವೇಳೆ ಮುಂದುವರೆದು ಹೆಚ್ಚಿನ ತಪಾಸಣೆಗಳನ್ನು ಒಳಪಡಿಸಬೇಕು ಅನ್ನುವಂತ ಅನಿವಾರ್ಯತೆ ಬಂದ್ರೆ ಬೇರೆ ಬೇರೆ ಆಸ್ಪತ್ರೆ, ದೆಹಲಿಯಲ್ಲಿರುವಂತಹ ಬೇರೆ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡಿ ಅಲ್ಲೂ ಕೂಡ ಮೆಡಿಕಲ್ ವರದಿಗಳನ್ನ ಸಂಗ್ರಹಿಸಬೇಕಾಗುತ್ತೆ. ಅದಾದ ಬಳಿಕ ಅದನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು. ಇವತ್ತು ಅರೆಸ್ಟ್ ಮಾಡಿದ ಬಳಿಕ 24 ಗಂಟೆಗಳ ಒಳಗಾಗಿ ಕೋರ್ಟ್ ಮುಂದೆ ಹಾಜರುಪಡಿಸಬೇಕು. ಅದಕ್ಕಿಂತ ಮುಂಚೆ ಬೇಕಾದಂತ ಪ್ರಾಥಮಿಕ ವೈದ್ಯಕೀಯ ವರದಿಗಳನ್ನ ಅವರು ದಾಖಲಿಸುವಂತ, ಅಂದ್ರೆ ಪಡೆಯುವಂತ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಬಹುದು.